ಪಾಕಿಸ್ತಾನ ಪ್ರಜೆ ಸೇರಿ 4 ವಿದೇಶಿ ಪ್ರಜೆಗಳ ಬಂಧನವಾಗಿದೆ ಜಿಗಣಿ ಪೊಲೀಸರಿಂದ। 4 ಬಂಧನ, ಪಾಕಿಸ್ತಾನ ಪ್ರಜೆ ಸೇರಿದಂತೆ ವಿದೇಶಿ ಪ್ರಜೆಗಳನ್ನು ಬಂಧಿಸಲಾಗಿದೆ। ಜಿಗಣಿ ಪೊಲೀಸರ ಕಾರ್ಯಾಚರಣೆ ಇದು। ಪಾಕ್ ಪ್ರಜೆ ಮನೆಯಲ್ಲಿದ್ದ ಲ್ಯಾಪ್ಟಾಪ್, ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ। ಲ್ಯಾಪ್ಟಾಪ್ನಲ್ಲಿ ಇದ್ದಂತಹ ಡೇಟಾ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ। ಪಾಕ್ ಪ್ರಜೆ ರಶೀದ್ ದಂಪತಿಯನ್ನ ಪೊಲೀಸರು ಕರೆ ತಂದಿದ್ದಾರೆ। ಐಜಿಪಿ ಲಾಬುರಾಮ್ ಹಿರಿಯ ಅಧಿಕಾರಿಗಳಿಂದ ವಿಚಾರಣೆ ಕೂಡ ತೀವ್ರಗೊಂಡಿದೆ। ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣೆಗೆ ಕೇಂದ್ರ ವಲಯದ ಐಜಿಪಿ ಭೇಟಿಯನ್ನ ಕೊಟ್ಟಿದ್ದಾರೆ। ಜಿಗಣಿ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಪಾಕ್ ಪ್ರಜೆ ನೆಲೆಸಿದ್ರು। 2 ಮಕ್ಕಳು, ಪತ್ನಿಯ ಜೊತೆಗೆ ಈತ ವಾಸವಿದ್ದ। ಜಿಗಣಿಯಲ್ಲಿ ಅಕ್ರಮವಾಗಿ 4 ವಿದೇಶಿಗರು ನೆಲೆಸಿದ್ರು, ಅವರನ್ನು ಕೂಡ ಬಂಧಿಸಲಾಗಿದೆ। ರಾತ್ರಿ ಕಾರ್ಯಾಚರಣೆ ವೇಳೆ ಪಾಕ್ ಪ್ರಜೆ ಸೇರಿದಂತೆ 4 ವಿದೇಶಿ ಪ್ರಜೆಗಳ ಬಂಧನ ಆಗಿದೆ। ಅವರನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಿದೆ। ನಿನ್ನೆ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ। ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ। ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು। ಆ ಆಧಾರ ಮೇಲೆ ಅವರು ವಿಚಾರಿಸಿಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ। ಮಾಡಿಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ। ಜಿಗಣಿಯಲ್ಲಿ ಒಂದು ಯಾವುದೋ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಇದ್ದಾರೆ। ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ। ಅದೇ ಅದರ ಬಗ್ಗೆ ಈಗ ಆ 4 ಜನ ಬಗ್ಗೆ ಸಂಶಯ ಏನಿದೆ ಅದರ ಬಗ್ಗೆ ಎಲ್ಲ ಡೀಟೇಲ್ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ। ಕೆಲವು ನಿನ್ನೆಯಿಂದ ಅವ್ರಿಗೆ ಈಗ ಮಾಹಿತಿ ಬಂದಿದ್ದು ಅದರ ಮೇಲೆ ಇವರು ತನಿಖೆ ಮಾಡ್ತಾ ಇದ್ದಾರೆ। ಅದೇ ನಮಗೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಬಂದಿದ್ದು ಅದೇ, ಈಗ ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ। ಹೆಸರು ಬದಲಿಸಿಕೊಂಡಿದ್ದ ಪಾಕಿಸ್ತಾನದ ಪ್ರಜೆಗಳು ಶಂಕರ್ ಶರ್ಮಾ ಎಂದು ರಶೀದ್ ಸಿದ್ದಿಕಿ ಹೆಸರನ್ನ ಬದಲಾಯಿಸಿಕೊಂಡಿದ್ದ ಆಯಿಷಾ ಅನೀಫ್ ಅಲಿಯಾಸ್ ಆಶಾ ಶರ್ಮಾ, ಮೊಹಮ್ಮದ್ ಹನೀಫ್ ಅಲಿಯಾಸ್ ರಾಮ್ ಬಾಬಾ ಶರ್ಮಾ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡಿಕೊಂಡಿದ್ರು। ರುಬೀನಾ ರಾಣಿ ಶರ್ಮಾ ಅಂತ ಹೇಳಿ ಹೆಸರನ್ನ ಬದಲಾಯಿಸಿಕೊಂಡಿರುವುದು ಇದೀಗ ಬೆಳಕಿಗೆ ಬಂದಿದೆ। ಹೆಸರನ್ನ ಬದಲಾಯಿಸಿಕೊಂಡು ಭಾರತದಲ್ಲಿ ಇವರು ನೆಲೆಸಿದ್ರು। 4 ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆ ನಡೀತಾ ಇದೆ। ಇವರೆಲ್ಲರೂ ಕೂಡ ಹೆಸರನ್ನ ಬದಲಾಯಿಸಿಕೊಂಡೇ ಇಲ್ಲಿ ವಾಸ ಮಾಡ್ತಾ ಇದ್ರು। ಈಗಾಗಲೇ ಮಾಹಿತಿ ಸಿಕ್ಕ ಪ್ರಕಾರ ಅವರು 10 ವರ್ಷಗಳಿಂದ ಭಾರತದಲ್ಲಿ ನೆಲೆಸಿದ್ರಂತೆ। ಬೆಂಗಳೂರಿಗೆ ಯಾವಾಗ ಬಂದರು, ಸಂಬಂಧಪಟ್ಟಂತಹ ದಾಖಲೆಗಳು, ಇದೆಲ್ಲದರ ಪರಿಶೀಲನೆ, ಇವರ ಪೂರ್ವಾಪರದ ಬಗ್ಗೆ ವಿಚಾರಣೆ ತೀವ್ರಗೊಂಡಿದೆ।